ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಹೌದು, ಇಂದಿನಿಂದ ನಿನ್ನ ಒಳ್ಳೆಯ ಸಮಯ, ಒಳ್ಳೆಯ ಕಾಲ ಎಲ್ಲವೂ ಪ್ರಾರಂಭವಾಗಿದೆ. ಯಾಕಂದರೆ ಇಷ್ಟು ದಿನದ ಜೀವನದಲ್ಲಿ ನೀನು ಅಂದುಕೊಂಡಿದ್ದು ಯಾವುದು ನಡೆದಿಲ್ಲ ಅಂತ ನೀನು ಯೋಚನೆ ಮಾಡ್ತಾ ಇದ್ದೀಯ. ಆದರೆ ನಿನಗೆ ಗೊತ್ತಿಲ್ಲದ ಹಾಗೆ ಯಾವುದೋ ಒಂದು ವಿಷಯಕ್ಕಾಗಿ ಯಾರಿಂದನೂ ಸಮಸ್ಯೆ ಬಂದಿದೆ ಅಂತ ಎಷ್ಟು ನೀನು ಅಂದುಕೊಳ್ತೀಯೋ ಅದು ತಪ್ಪು. ಅವರವರ ಭಾವಕ್ಕೆ, ಅವರವರ ಕರ್ಮ ಫಲಕ್ಕೆ ಸರಿಯಾಗಿ ಜೀವನ ನಡೀತಾ ಇರುತ್ತದೆ. ಈ ಜೀವನದಲ್ಲಿ ಯಾರೋ ಒಬ್ಬರು ನಮಗೆ ಅನ್ಯಾಯ ಮಾಡಿದ್ರಂತ ನಮ್ಮ ಜೀವವೇ ತೆಗೆದುಕೊಳ್ಳೋಷ್ಟು ಮೂರ್ಖತನ ಆಗಬಾರದು. ಅದರ ಬದಲಾಗಿ ಅದನ್ನೇ ಮೆಟ್ಟಿ ನಿಂತು ಅದನ್ನೇ ಶಕ್ತಿಯಾಗಿ ನಾವು ಪರಿವರ್ತನೆಗೊಳಿಸಲೇಬೇಕು. ಹೌದು ಕಂದ, ಇಲ್ಲ ಅಂದರೆ ಜೀವನದಕ್ಕೆ ಯಾವ ಅರ್ಥವೂ ಇರೋದಿಲ್ಲ. ಇರಲಿ, ಈ ಹಿಂದೆ ಆಗಿದ್ದು ಈ ಕ್ಷಣದವರೆಗಿನ ಹಿಂದಿನ ಘಟನೆ ಮರೆತು ಬಿಡು. ಆದರೆ ಒಂದು ಮಾತು, ನಿನಗೋಸ್ಕರ ಒಂದು ಜೀವ ಕಾಯ್ತಾ ಇದೆ. ಆ ಜೀವಕ್ಕೆ ನೀನು ಏನು ಮಾಡಿದೀಯಾ, ಏನು ಮಾಡಬೇಕು ಎಲ್ಲವನ್ನೂ ಮನದಟ್ಟು ಮಾಡಿಕೊ. ಹೌದು, ಅಂದಾಗ ಮಾತ್ರ ಸಾಧ್ಯ ಇದೆ. ಇಲ್ಲಾಂದರೆ ಯಾವುದನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಆಗೋದಿಲ್ಲ. ಜೀವನದಲ್ಲಿ ಒಂದು ನಿಯಮಬದ್ಧವಾದ ಜೀವನದ ಶೈಲಿಯನ್ನು ರೂಢಿಸಿಕೊಳ್ಳಲೇಬೇಕು. ನಾನು ಇಷ್ಟು ಗಂಟೆಗೆ ಏಳಲೇಬೇಕು, ಎದ್ದೇಳಲೇಬೇಕು. ನಾನು ಈ ಕರ್ತವ್ಯವನ್ನು ಸರಿಯಾಗಿ ಪಾಲನೆ ಮಾಡಲೇಬೇಕು. ಹೀಗೆ ನಾವು ಒಂದೊಂದು ತತ್ವಗಳನ್ನು ಒಂದೊಂದು ರೀತಿಯಲ್ಲಿ ಅಳವಡಿಸಿಕೊಂಡು ಬಂದರೆ ಜೀವನ ಶಿಸ್ತುಬದ್ಧವಾಗಿ ನಡೆಯುತ್ತದೆ. ಅದನ್ನು ಬಿಟ್ಟು ಯಾವಾಗೋ ಹೇಳೋದು, ಏನೋ ಕೆಲಸ ಮಾಡೋದು, ಇನ್ನೇನೋ ಮಾಡುತ್ತಾ ಜೀವನ ಕಳೆದ್ರೆ ಅದು ಕಳೆದು ಹೋಗುತ್ತದೆ. ನಿನ್ನ ನೆನಪು ಯಾರಿಗೂ ಇರೋದಿಲ್ಲ. ನಿನ್ನ ನೆನಪು ಇರಬೇಕಂದ್ರೆ ಶಿಸ್ತುಬದ್ಧವಾದ ಜೀವನ ಮಾಡಿಕೊ. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅರ್ಥ ಆಯ್ತಲ್ಲ? ನಿನ್ನೆ ನಡೆದಂಥ ಘಟನೆಗೆ. ಇರಲಿ, ಇಂದು ಬ್ಯಾಂಕಿನ ಕೆಲಸ ಇದೆ ಅಂದಿದ್ದೀಯಲ್ವಾ, ಬೇಗ ಹೋಗಿ ಮುಗಿಸಿಕೊಂಡು ಬಾ. ನಿನ್ನ ಜೊತೆಗೆ ಸದಾಕಾಲ ನಾನು ಇದ್ದೇ ಇದ್ದೇನೆ. ಆದರೆ ಒಂದು ಮಾತು ಕಂದ, ನಿನ್ನ ಮನೆಯಲ್ಲಿ ಒಂದು ದೇವತೆ ಓಡಾಡ್ತಾ ಇದೆ. ಎಲ್ಲ ಒಳ್ಳೆಯದೇ ಆಗ್ತಾಯಿದೆ. ಗೆಜ್ಜೆನಾದ ಕೇಳಿಸ್ತಾ ಇದೆ. ಹೂವಿನ ಸುಗಂಧದ ಸುವಾಸನೆ ನಿನ್ನ ಮೂಗಿಗೆ ಬಡಿತಾ ಇದೆ. ಹಾಗಾಗಿ ಆ ದೇವತೆಗೋಸ್ಕರನಾದರೂ ಮನೆ ಮುಂದೆ ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ದೀಪ ಹಚ್ಚುತ್ತಾ ಬಾ. ಅತ್ಯಂತ ಶುಭದಾಯಕವಾದ ಶುಭ ಸುದ್ದಿಗಳು ನಿನಗಾಗಿ ಕಾಯ್ತವೆ. ಆ ದೇವತೆಯ ಆಶೀರ್ವಾದದಿಂದ ಎಲ್ಲ ಒಳ್ಳೆಯದಾಗ್ತಾ ಇದೆ. ಅತ್ಯಂತ ಶೀಘ್ರದಲ್ಲಿ ನಿನ್ನ ಮನೆಯಲ್ಲಿ ಒಂದು ಕಲ್ಯಾಣೋತ್ಸವ ನಡೀತಾ ಇದೆ. ಹೌದು, ಹಾಗೆಯೇ ಮಾಡಬೇಕೆಂದಿರುವ ಕೆಲಸವು ವಿಘ್ನವಿಲ್ಲದೆ ನಡೆಸಿಕೊಳ್ಳುವಂಥ ಶಕ್ತಿ ಆ ತಾಯಿಗಿದೆ. ನಡೆಸಿಕೊಂಡು ಹೋಗುತ್ತಾಳೆ. ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ಹಾಗೆಯೇ ಮನೆ ಓನರು ಎಲ್ಲಿ ಬಿಡಿಸಿಬಿಡುತ್ತಾರಂತ ಚಿಂತೆ ಮಾಡ್ತಾಯಿದೆ. ಇಲ್ಲ, ಹಾಗೇನೂ ಆಗೋದಿಲ್ಲ. ಭಯಪಡುವಂಥ ಅವಶ್ಯಕತೆ ಇಲ್ಲ. ನಾನಿದ್ದೇನೆ, ಧೈರ್ಯವಾಗಿರು. ಈ ದಿನ ಅತ್ಯಂತ ಶುಭ ದಿನ.